ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ಮ ಕರ್ಣನ ಹಾಗೆ ಇದ್ದಾರೆ ಅಂತ ಹೇಳಿದ್ರಲ್ಲ, ಆಗ್ಲೇ ನನ್ಗೊಂಥರ ರೋಮಾಂಚನ ಆಗ್ಬಿಡ್ತು ಲಲಿತಾ. ನಮ್ಮ ಸೂರ್ಯನಿಗೆ ಮೊದಲಿಂದಲೂ ನಮ್ಮ ವಂಶಕ್ಕೆ ಬೇಕಾದ ಗತ್ತು ಗಾಂಭೀರ್ಯ ಎಲ್ಲ ಇತ್ತು ಕಣೆ. ಯಾವಾಗ ಅರ್ಚಕರು ಹೇಳಿದ್ರೋ ನನ್ನಲ್ಲಿದ್ದ ಅನುಮಾನ ದೂರ ಆಗ್ಬಿಡ್ತು. ನನ್ನ ಒಳಗಿರೋ ವಿಶ್ವಾಸಕ್ಕೆ ಇನ್ನಷ್ಟು ಬಲ ಬಂತು. ಅವನೇ ನಮ್ಮ ಸೂರ್ಯ ಅನ್ನೋದು ಆದಷ್ಟು ಬೇಗ ಸಾಬೀತಾಗ್ಲಿಂತ ಆ ತಾಯಿ ಜಗದಾಂಬೆ ಹತ್ರ ಕೇಳ್ಕೋತೀನಿ ಕಣೆ. ಖಂಡಿತ ಆ ಕಾಲ ದೂರ ಇಲ್ಲ ರೀ. ಆ ತಾಯಿ ನಮ್ಮ ಆಸೆನ ಈಡೇರಿಸ್ತಾಳೆ. ಡ್ಯಾಡಿ ಡ್ಯಾಡಿ ಅರೆ ಇದೇನಮ್ಮ ಸರ್, ಅಯ್ಯೋ ಯಾವಾಗ್ಲೂ ಫೋನ್ ಮಾಡಿ ಬರ್ತಿದ್ದವಳು ಈಗ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ? ವಿಷಯ ಆಗಿದೆ ಡ್ಯಾಡಿ. ಇಷ್ಟ ದಿನ ಆ ಖಡ್ಗ ಇಲ್ಲ ಅಂತ ಒದ್ದಾಡ್ತಾ ಇದ್ವಿ. ಈಗ ಕಳ್ದೋಗಿರೋ ಖಡ್ಗ ಸಿಕ್ಕಿದೆ. ಗೊತ್ತಾಯ್ತಮ್ಮ, ನನಗೆ ಆಗ್ಲೇ ವಿಷಯ ಬಂತು. ಅದ್ ಹೇಗ್ ಡ್ಯಾಡಿ? ನಾನು ಆ ಮನೆಗ್ ಸೊಸೆಯಾಗಿ ಆ ಮನೇಲೇ ಇದ್ದೀನಿ. ನನಗೆ ಇವಾಗ ತಾನೇ ವಿಷಯ ಗೊತ್ತಾಗ್ತಾ ಇದೆ. ಅಷ್ಟು ಬೇಗ ನಿನಗೆ ವಿಷಯ ಗೊತ್ತಾಯ್ತು? ನೋಡಮ್ಮ, ಈ ಹಳ್ಳಿಲಿ ಏನೇ ಸುದ್ದಿ ಇರ್ಲಿ, ಏನೇ ಅನಾಹುತ ಆಗ್ಲಿ, ಅದು ಜನರ ಬಾಯಿಂದ ಬಾಯಿಗೆ ಈ ಸೋಷಿಯಲ್ ಮೀಡಿಯಾಗಿಂತ ಫಾಸ್ಟ್ ಆಗಿ ವೈರಲ್ ಆಗ್ಬಿಡುತ್ತೆ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಆ ಖಡ್ಗ ಅಲ್ಲಿಂದ ನಾಪತ್ತೆ ಹೇಗಾಯ್ತು? ಈಗ ಇದ್ದಕ್ಕಿದ್ದಾಗೆ ಅದು ಪ್ರತ್ಯಕ್ಷ ಆಗಿದೆ ಅಂದ್ರೆ ಏನರ್ಥ? ನನಗೂ ಅದೇ ಅನುಮಾನ ಡ್ಯಾಡಿ. ಆ ಪೂಜಾರಿ ಹೇಳಿದ ಮಾತು ಯಾವ್ದೋ ಚಂದಮಾಮ ಪುಸ್ತಕದಲ್ಲಿ ಬರೋ ಕತೆ ಆಗಿತ್ತು. ನಮ್ ತಾತ ಏನು ಎತ್ತ ಅಂತ 2 ಮಾತು ವಿಚಾರಿಸ್ದೆ ಅವ್ರು ಹೇಳಿದ್ದನ್ನ ಹಾಗೆ ನಂಬಿಟ್ರಲ್ಲ ಡ್ಯಾಡಿ. ನೋಡಮ್ಮ, ಇಲ್ಲಿರೋ ಜನಕ್ಕಾಗ್ಲಿ ಕೋರ್ಟ್ಗಾಗ್ಲಿ ಏನಾದ್ರೂ ನಂಬೇಕು ಅಂದ್ರೆ ಅದಕ್ಕೆ ಸಾಕ್ಷಿ ಬೇಕು. ಆದ್ರೆ ಈ ಹಳ್ಳಿ ಜನಗಳು ಯಾರಾದ್ರೂ ಕಾವಿ ಹಾಕೊಂಡ್ ಬಂದು ಏನೇ ಹೇಳ್ಬಿಡ್ಲಿ ಅದನ್ನ ನಂಬಿಡ್ತಾರೆ. ಅದಕ್ಕೆ ಹಳ್ಳಿಲಿ ಇನ್ನು ಮೂಢಾಚರಣೆಗಳು ನಡೀತಾ ಇರೋದು. ಬರೀ ಖಡ್ಗ ವಾಪಸ್ ಬಂದಿದ್ರೆ ಸುಮ್ನೆ ಆಗ್ಬೋದಿತ್ತು. ಆದ್ರೆ ಪೂಜಾರಿ ಕರ್ಣನ್ ತರನೇ ಹೋಲೋ ಮುಖ ನೋಡ್ದೆ ಅಂತ ಏನೇನೋ ಕತೆ ಹೇಳ್ಬಿಟ್ಟ. ಮೊದ್ಲೇ ತಾತ ಅಜ್ಜಿಗೆ ಆ ಕರ್ಣನ್ ಮೇಲೆ ಪ್ರೀತಿ ಜಾಸ್ತಿ. ಈಗ ಆ ಪೂಜಾರಿ ಹೇಳಿದ್ಮೇಲೆ ಅವನೇ ಮೊಮ್ಮಗ ಅನ್ನೋ ಸಂಶಯ ಬಂದ್ಬಿಟ್ಟಿರತ್ತೆ. ಇದು ನಮ್ಗೆ ಬಹಳ ಡೇಂಜರ್ ಡ್ಯಾಡಿ. ಈ ವಿಷಯ ಕೇಳಿದ್ಮೇಲೆ ತಾತ ಕಂಪ್ಲೀಟ್ ಆಗಿ ಆ ಕರ್ಣನ್ ಕಡೆ ವಾಲ್ತಾ ಇದ್ದಾರೆ. ಅವರು ಕಂಪ್ಲೀಟ್ ಆಗಿ ಕರ್ಣಂಗೆ ಸರೆಂಡರ್ ಆಗೋಕ್ ಮುಂಚೆ ನಾವೇನಾದ್ರೂ ಮಾಡ್ಲೇಬೇಕು. ಈಗ ಖಡ್ಗ ಬಂದಾಯ್ತಲ್ವಾ, ಹೇಗಾದ್ರೂ ಮಾಡಿ ನಮ್ ರಾಕೇಶ್ ಅನ್ನ ಚೇರ್ಮನ್ ಮಾಡ್ಲೇಬೇಕು. ಆಗ್ಲೇ ನಮ್ಗೆ 75% ಪವರ್ ಬಂದ ಹಾಗಾಗೋದು. ಈ ವಿಷಯನೆಲ್ಲ ನನ್ನ ಫೋನಲ್ಲಿ ಹೇಳಕ್ ಆಗಲ್ಲ ಅಂತಾನೆ ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡ್ತಾ ಇರೋದು. ಡ್ಯಾಡಿ, ಯು ಹ್ಯಾವ್ ಟು ಡೂ ಸಮಥಿಂಗ್. ಹೌದಮ್ಮ, ನೀನ್ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ಇನ್ನು ನಾವು ತಡ ಮಾಡಬಾರ್ದು. ಈ ರಾಕೇಶನ್ನ ಆದಷ್ಟು ಬೇಗ ಚೇರ್ಮನ್ ಮಾಡಿಸ್ಬೇಕು. ಅದಕ್ಕೆ ನಾನು ಆದಷ್ಟು ಬೇಗ ಏನಾದ್ರೂ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನೀನು ನಿಮ್ ತಾತ ಆ ಕರ್ಣನ್ ಕಡೆ ವಾಲ್ದೇ ಇರೋವಾಗ ನೋಡ್ಕೋಬೇಕು. ಸೂರ್ಯ ವಂಶಕ್ಕೆ ಜೈ, ಸತ್ಯಮೂರ್ತಿಗಳಿಗೆ ಜೈ, ಸೂರ್ಯವರ್ಧನ್ ಅವರಿಗೆ ಜೈ, ಸೂರ್ಯ ವಂಶಕ್ಕೆ ಜೈ, ಸತ್ಯಮೂರ್ತಿಗಳಿಗೆ ಜೈ, ಸೂರ್ಯವರ್ಧನ್ ಅವರಿಗೆ ಜೈ, ಸೂರ್ಯ ವಂಶಕ್ಕೆ ಜೈ. ಸೂರ್ಯ
ವಂಶಕ್ಕೆ ಸತ್ಯಮೂರ್ತಿಗಳಿಗೆ ಸೂರ್ಯ ವಂಶಕ್ಕೆ ಸತ್ಯಮೂರ್ತಿಗಳಿಗೆ ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ ಹಾಗೂ ಪಂಚಾಯಿತಿ ಸದಸ್ಯರುಗಳಿಗೆ ನನ್ನ ನಮಸ್ಕಾರಗಳು. ದೇವಿ ಸೂರ್ಯ ಚಕ್ರೇಶ್ವರಿ ಜಗದಾಂಬೆ ಅನುಗ್ರಹದಿಂದ ವಂಶ ಪಾರಂಪರಿಕವಾಗಿ ಕಳೆದು ಹೋದ ಸೂರ್ಯ ಖಡ್ಗ ಮತ್ತೆ ನಮಗೆ ಸಿಕ್ಕಿದೆ. ಈ 300 ವರ್ಷಗಳ ಹಿಂದೆ ಈ ಊರಿನ ಒಳಿತಿಗಾಗಿ ನಮ್ಮ ತಲೆಮಾರಿನ ಪುಣ್ಯ ಪುರುಷನಾದ ಬಲಭದ್ರ ಸೂರ್ಯ ಪರಿವಾರವನ್ನು ಲೆಕ್ಕಿಸದೆ ತನ್ನ ಪ್ರಾಣವನ್ನು ದೇವಿ ಚರಣಕ್ಕೆ ಅರ್ಪಿಸಿಬಿಟ್ಟ. ಆ ತ್ಯಾಗದ ಸಂಕೇತವಾಗಿ ಇವತ್ತಿನ ದಿವಸ ಆತನ ಹೆಸರಲ್ಲಿ ಖಡ್ಗಾರಾಧನೆ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಪೂರ್ವಜರ ಆಶೀರ್ವಾದ ನಮ್ಮ ಮೇಲಿರಲಿ. ಆ ದೇವಿ ಕೃಪಾದೃಷ್ಟಿ ಎಲ್ಲರ ಮೇಲೂ ನಿರಂತರವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಪೂಜಾ ಕಾರ್ಯವನ್ನ ನೆರವೇರಿಸೋಣ. ಅರ್ಚಕರೇ, ಮುಂದಿನ ವಿಧಿವಿಧಾನಗಳನ್ನ ನೆರವೇರಿಸಿ. ಆಗ್ಲಿ ಯಜಮಾನ್ರೆ, ಮನೆ ಹೆಣ್ಮಕ್ಳು ದೀಪ ಬೆಳಗಿಸಿ. ಬನ್ನಿ. ಮಾವ, ಈಗ ಬಾಯಿ ಮುಚ್ಕೊಂಡು ಕೂತಿದ್ರೆ ಏನು ಪ್ರಯೋಜನ ಆಗಲ್ಲ. ಏನಾದರೂ ಹೇಳಿ. ಯಜಮಾನ್ರೆ, ಇವತ್ತು ತುಂಬಾನೇ ವಿಶೇಷವಾದ ದಿನ. ನಿಮ್ಮ ಪೂರ್ವಿಕರು ನಿಮ್ಮ ಸೇವೆನ ಸ್ವೀಕರಿಸೋದಕ್ಕೆ ಸದಾ ಇಲ್ಲಿ ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಈ ಸುಸಂದರ್ಭದಲ್ಲಿ ಯಾಕೆ ನಮ್ಮ ಅಳಿನ ನೀವು ಪಟ್ಟಾಭಿಷೇಕ ಮಾಡಿ ಊರ್ ನಾಯಕನಾಗಿ ಮಾಡಬಾರ್ದು?